ಭಾರತದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಫುಡ್ ಸಪ್ಲಿಮೆಂಟ್ ಬಿಸ್ನೆಸ್ ಗಾತ್ರ ಇವತ್ತಿಗೆ 200 ರಿಂದ 300 ಬಿಲಿಯನ್ ಆಗಿದೆಯಂತೆ. ಇದು 2030-2033 ಹೊತ್ತಿಗೆ 500 ರಿಂದ 600 ಬಿಲಿಯನ್ ಬಿಸ್ನೆಸ್ ತಲುಪುವ ನಿರೀಕ್ಷೆ ಇದೆ. ಇದಕ್ಕೆ ಕಾರಣ ಜನರಲ್ಲಿ ಕೋವಿಡ್ ನಂತರ ಆರೋಗ್ಯದ ಬಗ್ಗೆ, ಫಿಟ್ನೆಸ್ ಬಗ್ಗೆ ಹೆಚ್ಚಾಗಿರುವ ಕಾಳಜಿ ಎಂದು ಹೇಳಬಹುದು. ಮತ್ತು ಫುಡ್ ಸಪ್ಲಿಮೆಂಟ್ ಕಂಪನಿಗಳ ವ್ಯಾಪಕವಾದ ಬಣ್ಣದ ಜಾಹೀರಾತುಗಳು ಮತ್ತು ಆ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರ ಹೆಚ್ಚು ಟಾರ್ಗೆಟೆಡ್ ಹಣ ಸಂಪಾದನೆ ಮಾಡುವ ಗುರಿಗಳು. ಉದಾಹರಣೆಗೆ ಅವರು ಹೇಳುತ್ತಾರೆ, ನಾವು ತಿನ್ನುವ ಆಹಾರದಲ್ಲಿ ಸತ್ವವಿಲ್ಲ, ಕೆಮಿಕಲ್ ಹೆಚ್ಚಾಗಿದೆ, ಇದರಿಂದ ಪೋಷಕಾಂಶಗಳ ಕೊರತೆ ಉಂಟಾಗಿದೆ, ವಿಟಮಿನ್, ಮಿನರಲ್ಸ್, ಪ್ರೋಟೀನ್ ಸರಿಯಾಗಿ ಸಿಗುತ್ತಿಲ್ಲವೆಂದು, ಜೊತೆಗೆ ಎಲ್ಲಾ ಆಹಾರವೂ ಕಲುಷಿತವಾಗಿದೆ ಎಂದು ಹೇಳಿ ಸಪ್ಲಿಮೆಂಟ್ ವ್ಯಾಪಾರ ಮಾಡುವುದು ಅವರ ಒಂದು ಗಿಮಿಕ್ ಆಗಿದೆ ಅಷ್ಟೇ. ನಮ್ಮ ಹಿರಿಯರು ಯಾವ ಸಪ್ಲಿಮೆಂಟ್ ಇಲ್ಲದೆ ನೂರಾರು ವರ್ಷ ಬದುಕಿದ್ದಾರಲ್ವೇ? ಇದಕ್ಕಿಂತ ಉದಾಹರಣೆ ನಮಗೆ ಏನು ಬೇಕು? ಆಗ ಇಲ್ಲದ ಕಲುಷಿತ ಈಗ ಬಂತೆ? ಈಗ ಬಂದಿದೆಯಾದರೂ ಕೃಷಿಯಲ್ಲಿ ಕೆಮಿಕಲ್ ಬಳಸುವುದನ್ನು ನಿಲ್ಲಿಸಬೇಕೇ ಹೊರತು ತಿನ್ನುವ ಆಹಾರವನ್ನಲ್ಲ ಅಲ್ವಾ? ಯೋಚನೆ ಮಾಡಿ ಸ್ನೇಹಿತರೆ, ಏಕೆಂದರೆ ಈ ಸಪ್ಲಿಮೆಂಟ್ ಕಂಪನಿಗಳು 2000ರ ನಂತರ ಭಾರತದಲ್ಲಿ ಪ್ರಾರಂಭವಾದವು. ಕೋವಿಡ್ ನಂತರವಂತೂ ಗಲ್ಲಿಗೂ ಸಪ್ಲಿಮೆಂಟ್ ಕಂಪನಿಗಳು ಹೆಚ್ಚಾಗಿವೆ. ಅವರು ನಾವು ತಿನ್ನುವ ಹಣ್ಣು, ತರಕಾರಿ, ಸೊಪ್ಪುಗಳ ಎಕ್ಸ್ಟ್ರಾಕ್ಟ್ ಮಾಡಿ ತಯಾರಿಸಿರೋದು ಎಂದು ಹೇಳಿ ಮಾರಾಟ ಮಾಡೋದು ಅಲ್ವೇ? ಅದರ ಬದಲು ನೀವೇ ನೇರವಾಗಿ ದವಸ ಧಾನ್ಯ, ಸೊಪ್ಪುಗಳು, ತರಕಾರಿ, ಹಣ್ಣುಗಳು, ಮೀನು, ಮಾಂಸ, ಮೊಟ್ಟೆಗಳನ್ನು ತಾಜಾವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಿನನಿತ್ಯದ ಆಹಾರ ಕ್ರಮದಲ್ಲಿ ಸೇವಿಸಿ ಆರೋಗ್ಯದಿಂದ ಇರಬಹುದಲ್ವಾ? ಸಪ್ಲಿಮೆಂಟ್ ನಾವು ತಿನ್ನುವ ಆಹಾರ ಬದಲಿ ಅಲ್ಲ, ಅದು ಕೇವಲ ಪೂರಕ. ಯಾರು ಸರಿಯಾಗಿ ಆಹಾರ ಸೇವಿಸುವುದಿಲ್ಲ ಮತ್ತು ಎಣ್ಣೆ ಪದಾರ್ಥಗಳು, ಜಂಕ್ ಫುಡ್, ಸಿಹಿ ಅತಿಯಾಗಿ ಸೇವಿಸುತ್ತಾರ, ಅವರಿಗೆ ಸಪ್ಲಿಮೆಂಟ್ ಅವಶ್ಯಕತೆ ಇದೆ. ಅದು ಕೊರತೆ ನೀಗಿಸುತ್ತದೆ ಅಷ್ಟೇ. ಆ ಕೊರತೆ ಯಾಕೆ ನೀವು ತಂದುಕೊಳ್ಳುತ್ತೀರಾ? ಯಾರು ಉತ್ತಮ ಶುದ್ಧ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಹಿತಮಿತವಾಗಿ ಸೇವಿಸುತ್ತಾರೆ ಅವರಿಗೆ ಯಾವುದೇ ಸಪ್ಲಿಮೆಂಟ್ ಅವಶ್ಯಕತೆ ಇರುವುದಿಲ್ಲ. ಜೊತೆಗೆ ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡಿ ನಿಮ್ಮ ಆಸಕ್ತಿ ಮತ್ತು ದೇಹದ ಸ್ಥಿತಿಗೆ ತಕ್ಕಂತೆ ಆಯ್ಕೆ ಮಾಡಿಕೊಂಡು ಆರೋಗ್ಯವಾಗಿರಿ. ಸ್ನೇಹಿತರೆ, ನಾನು ನಿಮ್ಮ ಸುನಿಲ್ ಕುಮಾರ್ ಎಸ್, 1986. ಭಾರತದಲ್ಲಿ